ಲಿಂಗ ಬೀರದೇವರ ಪಾದಕ್ಕೆ ಕೂಡ ಕೋಟಿ ಕೋಟಿ ನಮಸ್ಕಾರಗಳು ಸಮರ್ಪಿಸುತ್ತಾ ಬಾರಾಮತಿ ಗೌಡರು ತುಕ್ಕಪರಾಯ ಅಮೃತಬಾಯಿಯ ಪುಣ್ಯ ಉದರದೊಳಗೆ ಜನಿಸಿ ಬಾಲ್ಯದೊಳಗ ಅನೇಕ ತರದ ಪವಾಡ ಲೀಲೆಗಳನ್ನ ಮಾಡಿ ದೋಣಿ ಹೆಗ್ಗೇರಿ ಕೆರೆ ಒಳಗೆ ಬಂದ ಗುರುವಿನನ್ನ ಕೂಡಿಕೊಂಡು ಸಾಣಿ ಬೇರಾಗಿ ಸವಿದು ಶಿರಗಂಧ ಕೊಡ್ಡಾಗಿ ನವಿದು ಕಾಡಿದ್ದು ಗುರುವಿಗೆ ಬೇಡಿದ್ದನ್ನೇ ತಂದು ಕೊಟ್ಟು ವರ್ಷಕ್ಕೊಮ್ಮೆ ಶಿವ ಪಾರ್ವತಿಯನ್ನ ದರಿಗಿಳಿಸಿಕೊಂಡು ಮುಂದ ಸಾಯನೆ ಪಡೆದಿರ್ತಕ್ಕಂಥ ಮಹಿಮಾ ಪುರುಷ ಮಾಲಿಂಗರನ್ನ ಚರಕಮಲಗಳಲ್ಲಿ ಕೂಡ ಕೋಟಿ ಕೋಟಿ ನಮಸ್ಕಾರಗಳು ಸಮರ್ಪಿಸುತ್ತಾ ಈ ಒಡ್ಡಿವಾಲಗ ಶಿವಸ್ಥಾನದಲ್ಲಿ ಬಂದು ಪಾಲಗೊಳ್ಳುವಂತ ಗುರು ಯಾರಿಪ್ಪ ಅವರು ಗುರು ನೆಲಮಲಿ ಸಿದ್ದೇಶ್ವರನ ಕರ್ತೃಗದ್ದಿಗೆ ಭಕ್ತಿಯಿಂದ ಹಣಿಮನೆದು ಯಾವ ರೇವೂರ ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಗುರು ಹಿರಿಯರಿಗೂ ಜಗ ಮಠದವರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ತಾಯಿ ತಂದೆಗೂ ಕೂಡ ಅವರಿವರನ್ನದೇ ನಿಮ್ಮಂತರಾತ್ಮದಲ್ಲಿ ಬೆಳಗುತ್ತಿರುವಂತ ಪರಮ ಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈಗಾಗಲೇ ಒಳ್ಳೆ ಕಲಾವಿದರು ಬಂದು ಯಾವ ಊರವರು ಎಲ್ಲಿಂದ ಬಂದಾರ ಅಂತಕ್ಕಂತ ಪರಿಚಯನು ಹೇಳ್ಯಾರ ಏನು ಈ ಒಡ್ಡಿವಾಲಗ ಶಿವಸ್ಥಾನಪ್ಪ ಅಂತಂದ್ರ ಒಂದು ಸಮುದ್ರ ಇದ್ದಂಗ ತಮ್ಮ ಸಮುದ್ರ ಇದ್ದಂಗ ಇದ್ರೊಳಗೆ ಎತ್ತ ಹಾಡಿದ್ರ ಎತ್ತ ಹೇಳಿದ್ರು ಕಮ್ಮಿನೇ ಹಾಡುದ್ರಲ್ಲಿ ಮಾತಾಡೋದ್ರಲ್ಲಿ ಭಾಷಾದ್ರಲ್ಲಿ ಅನೇಕ ತರದ ಅಲ್ಪ ದೋಷಗಳನ್ನ ಆಡ್ತಾ ಇದ್ದಾವ ಅಲ್ಪ ದೋಷಗಳನ್ನಾದ್ರೂ ಕೂಡ ನೀವು ಊಟ ಮಾಡುವಂತ ಸಮಯದೊಳಗ ನಿಮ್ಮ ಅಗಲಿನೊಳಗ ಕಸರನ್ನ ಬಿದ್ದಾಗ ಆ ಕಸರನ್ನ ತೆಗೆದು ಬಾಜುಕ ತೆಗೆದು ಅಮೃತನೇ ಹೆಂಗ ಸ್ವೀಕಾರ ಮಾಡ್ತೀರಿ ಇವತ್ತು ಇಂಗ್ಲೇಶ್ವರ ಮೇಳಲ್ಲಾಗ್ಲಿ ಈ ಕಡೆ ಕಲಬುರಗಿ ಮೇಳಲ್ಲಾಗ್ಲಿ ಅಲ್ಪ ದೋಷಗಳನ್ನಾದ್ರೂ ಕೂಡ ಅಸತ್ಯ ಅಂತಕ್ಕಂಥದ್ದು ತೆಗೆದು ಸತ್ಯವನ್ನೇ ತಿಳಿದ ನಿಮ್ಮಲ್ಲಿ ಇನ್ನೊಮ್ಮೆ ಕೈ ಮುಗಿದು ಕೇಳಿಕೊಂಡು ಮಾತ್ ಮರಿ ಹೇಳ್ಯಾರ ತಮ್ಮ ಮಾತ ನೀನು ಪಾದ ಇಟ್ಟ ನೆಲವೇ ಸುಕ್ಷೇತ್ರವಾಯಿತಯ್ಯ ನೆಲವೇ ಪಾವನ ತೀರ್ಥವಯ್ಯ ಸುಲಭ ಶ್ರೀ ಗುರುವೇ ಕೃಪೆಯಾಗು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಕಡು ಬಡವನು ಎನ್ನ ಕಾಲವೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣಿನ ಕಳಸ ನೋಡಯ್ಯ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣವ್ರು ಹೇಳಿರ್ತಕ್ಕಂಥ ಮಾತು ತಮ್ಮ ನೀನು ಪಾದ ಇಟ್ಟ ನೆಲವೇ ಸುಕ್ಷೇತ್ರವಾಯಿತಯ್ಯ ಭಗವಂತ ಮಾಳಿಂಗರಾಯ ಬೀರದೇವ್ರು ಈ ಗ್ರಾಮಕ್ಕೆ ಕಾಲು ಇಟ್ಟಾರತ್ತ ಈ ಗ್ರಾಮ ಏನಾಗ್ಯದ ಸುಕ್ಷೇತ್ರ ಆಗ್ಯದ ಹಾಗಾದ್ರಪ್ಪ ಜಲವೇ ಪಾವನ ತೀರ್ಥವಯ್ಯ ಆ ದೇವರ ಮೇಲೆ ಹಾಕಿರ್ತಕ್ಕಂತ ನೀರ್ ಏನಕ್ಕದ ಪಾವನ ತೀರ್ಥಕತ್ತೇನ ಹೌದು ಅದಕ್ಕೆ ತಮ್ಮ ಎಲ್ಲಿ ಇಂಗ್ಲೇಶ್ವರ ಎಲ್ಲಿ ರೇವೂರ ಹೌದು ಅದಕ್ಕೆ ಹೇಳ್ಯಾರ ಏನಂತ ಹೇಳ್ಯಾರ ಸತ್ಯ ಧರ್ಮರು ಅಂದಾರ ಇದಕ್ಕೆ ಹೌದು ಏನಂದಾರ ಸತ್ಯ ಧರ್ಮರು ಕರಿ ಕಂಬಳಿ ಧರ್ಮರು ಅಂದ್ರೆ ಇವ್ರಿಗೆ ಹೌದು ಯಾಕಂದ್ರು ಒಂದು ಊಟ ಕಂಡ ಕನಸ ಪಾತಾಳವಾಗಿನ ಬೇರ ಕೈಲಾಸದಾನ ಸುದ್ದಿ ಹೇಳೋರ್ಗೆ ಏನಂದಾರ ಕರಿ ಕಂಬಳಿ ಸಿದ್ರು ಕರೆದವ್ರು ನಮ್ಮೂರಾಗ ಆಗಿರ್ತಕ್ಕಂತ ಸುದ್ದಿ ಇಲ್ಲಿ ಈ ಮುತ್ಯಾಗ ಗೊತ್ತಾಗ್ಯದ ಎನ್ನ ಆತ್ಮೀಯ ಬಂಧುಗಳೇ ಬಾಳ ಹಿರಿಯ ಮನುಷ್ಯ ಹೌದು ನಮ್ಮ ಸಂಘದೊಳಗ ದೆಮ್ಮ ಬಡಿಯುವಂತ ಕಲಾವಿದ ನಮ್ಮ ಹಿರಿಯ ಮನುಷ್ಯ ನಮ್ಮ ಅಪ್ಪನ ತಮ್ಮ ಬಹಳ ದಿವಸದಿಂದ ಅವನಿಗೆ ಕಮ್ಮಿ ಅಂದ್ರು ಒಂದು 68 ವಯಸ್ಸಾಗಿದ್ದು ಕರೆ ಹೌದು ಅವನಂಗ ದೆಮ್ಮ ಬಿಡವ್ರು ಯಾರು ನಮಗೆ ಸಿಗಲಿಕ್ಕಿಲ್ಲ ಮುಂದ
ಇನ್ನು ಮುಂದಂತೂ ಯಾರು ಸಿಗಂಗಿಲ್ಲ. ಅವನು ಬಗಲಾಗಿ ಯಾರು ಬಾರಿಸಿದಿಲ್ಲ ಆತರ. ಹೌದೌದು. ಅಂತವನ ಅವನೇನೋ ಭಗವಂತ ಪರಮಾತ್ಮ ಅವನ ಪಾದಕ್ಕೆ ಸೇರಿಸ್ಕೊಂಡು ಬಿಟ್ಟ. ಹೌದೌದು. ಆ ಸುದ್ದಿ ಯಾಕಂದ್ರ ನಮ್ಮ ಮನುಷ್ಯನೊಳಗೆ ಕಡಿಲಕತ್ತಿತ್ತು. ಏನೋ ನಮ್ಮ ಮ್ಯಾಲದು ದೊಡ್ಡ ಗಡಿನೇ ಹೋಯ್ತು. ಹೌದು. ಇನ್ನು ಹೆಂಗ ಮಾಡ್ಬೇಕು? ಮನುಷ್ಯಾಗ ಮುಂದೆ ನೋಡಿದ್ರು ಕತ್ತಲೆ, ಹಿಂದೆ ನೋಡಿದ್ರು ಕತ್ತಲೆ ನಂಗ ಹಾಕಿಸಂದ್ರ ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮ. ಇಂಗ್ಲೇಶ್ವರದಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಹೌದು. ಕರೆ ಮಾಳಿಂಗರಾಯ ಮುಖ್ಯ ನಮ್ಮ ಅಜ್ಜನ ಮೈಯಾಗ ಬಂದು ಹೇಳಿದ್ರು ಅವ್ರು. ಹೌದು. ಏ ಮಗನ ಅಲ್ಲಿ ಸುದ್ದಿ ಇಲ್ಲಿ ಹೇಳಿದ್ರು ಅವರು. ಮ್ಯಾಲೇನು ಹಿರಿಯ ಮನುಷ್ಯ ಹೋಗ್ಯಾನಂತ ಚಿಂತೆ ಮಾಡಬೇಡ. ಹೌದು. ನಾನು ನಿನ್ನ ಬೆಳೆಸೆ ತೋರಿಸ್ಲಿಕ್ಕೆ ದುಡ್ಡಕ್ಕೆ ಆಶೀರ್ವಾದ ಮಾಡ್ಯಾರ. ನನ್ನ ಜಡಿತಲಿ ಪೂಜಾರಿ ಕೂಡ ಕೋಟಿ ಕೋಟಿ ನಮಸ್ಕಾರಗಳು ಸಲ್ಲಿಸುತ್ತ ಬಾಳೆನ ಮಾತಾಡಲಾರ್ದೇನೆ. ಹೌದು. ಅದಕ್ಕ ಈಗಾಗಲೇ ಟೈಮಿಂಗ್ ಬಾಳ ತಮ್ಮ. ಏನೋ ಇಂಗ್ಲೇಶ್ವರದವರು ಕಲಬುರ್ಗಿ ಅವರು ಬಂದ್ರು, ಕಂಡಾಪಟ್ಟಿ ರೊಟ್ಟಿ ಉಂಡ್ರು ಹೋದ್ರು ಅಂದಂಗ ಆಗ್ಬಾರ್ದು. ಹೌದು. ನಿಮ್ಮನ್ನೆಲ್ಲ ಅಪ್ಪನಿ ತಗೊಂಡು ಸರಜೋಡಿ ಹಾಡುವಂತ ಕಲಾವಂತರಿಗೆ ಒಂದೆರಡು ವಿಷಯಗಳನ್ನಿಟ್ಟು ಚರ್ಚೆ ಮಾಡ್ಕೊತ ಹೋರಿ ಅಂತ ಅಪ್ಪನಿ ಕೊಟ್ರಿ ಅಂದ್ರ ಮಾಡಮ್ರೆ. ಆಯ್ತು. ಯಾಕಂದ್ರ ಬಾಳ ನಾವು ಮಾತಾಡೋರೆಲ್ಲ ನಾಲ್ಕನಾಗಿ ಮಾತಾಡೋದು. ಹೌದು. ಚಲೋ ಪದ ಹಾಡೋದು. ಮಾತ ನಾಲ್ಕು ಒಂದರ ಪದ ಜಾಸ್ತಿ. ಹೌದು. ಹಿಂಗ ಮಾಡ್ಕೊಟ್ಟು ವಿಷಯ ಇಟ್ಬಿಡ್ತೇವೆ. ಒಂದು ಅಂದ್ರ ಬಾಳ ಮಾತಾಡಲ್ಲ, ಎಡ್ಡೆ ಮಾತು ಮಾತಾಡ್ಕೊತ ಹೋಗ್ತೇವೆ. ಅದಕ್ಕ ಇರ್ಲಿ ಸ್ವಲ್ಪ ಸಮಾಧಾನ. ಹೌದು. ಹೌದು. ಸ್ವಲ್ಪ ಸಮಾಧಾನ ಕೊಂಡ್ರಿ. ವಿಷಯ ಹೇಳ್ರಿಪ್ಪ. ವಿಷಯ ಸರಜೋಡಿ ಹಾಡುವಂತ ಕಲಾವಂತರಿಗೆ ಇಡುವಂತ ವಿಷಯ ಯಾವಾಗಪ್ಪ ಅಂತ ಹೇಳಿದ್ರೆ ಯಾವಾಗ್ರಿಪ್ಪ? ಜಗತ್ತೇವಾಗಿ ಏನ ಸಂಯೋಗ ಶ್ರೇಷ್ಠ ಆಯ್ತು ಏನ ಅಥವಾ ವಿಯೋಗ ಶ್ರೇಷ್ಠ ಆಯ್ತು? ಏನು ಬಾಳ ಮಾತಾಡೋದಿಲ್ಲ, ಎಡ್ಡೆ ಮಾತ. ಬಹಳ ಟೈಮಿಗೆ ತಗೋದಿಲ್ಲ. ತಲೆ ಕಡಿಸಬೇಡ. ಹೌದು. ಸಂಯೋಗದಿಂದ ಜಗತ್ತವಾಗಿ ಯಾರ್ಯಾರು ಏನೇನ ಫಾರ್ವರ್ಡ್ ಮಾಡಿದ್ರು ತಮ್ಮ ಗುರುತು ಉಳಿಸಿದ್ರು. ಹೌದು. ವಿಯೋಗದಿಂದ ಜಗತ್ತವಾಗಿ ಯಾರ್ಯಾರು ಎಲ್ಲೆಲ್ಲಿ ಫಾರ್ವರ್ಡ್ ಮಾಡ್ಯಾರ ತಮ್ಮ ಗುರುತನ ಉಳಿಸ್ಕೊಂಡು ಬಂದಾರ. ಹೌದು. ಸಂಯೋಗ ಅಂದ್ರೆ ಏನು, ವಿಯೋಗ ಅಂದ್ರೆ ಏನು ಅನ್ನತಕ್ಕಂಥದ್ದು ಎರಡು ವಿಷಯ ನಮ್ಮ ಸರ್ಜೋಡಿ ಹಾಡುವಂತ ಕಲಾವಂತರಿಗೆ ವಿಷಯ ಇಟ್ಟೇವಿ. ಒಂದು ನಾಲ್ಕು ಚಾಲನ್ನ ಹಾಡಿ ಸರ್ಜೋಡಿ ಹಾಡುವಂತ ಕಲಾವಂತರಿಗೆ ಅಂದ್ರೆ ಹಾಡಕ್ಕ ಬಂದೇವಿ. ಜಾನಪದ ಮಾಡೋನು. ಯಾಕಂದ್ರ ಇಂಗ್ಲೇಶ್ವರದಿಂದ ಕಲಬುರ್ಗಿದಿಂದ ನಮ್ಮನ್ನ ಇಲ್ಲಿ ಕರ್ಸಿರಪ್ಪ ಅಂತಂದ್ರೆ ನೀವು ಏನ್ ಹೇಳ್ತೀರಿ ಅದನ್ನ ನಾವು ಮಾಡಪ್ಪ. ಚಲೋ ಸರಿಯಾಗಿ ಅದಕ್ಕ ಹೌದು. ಏನ ಸಂಭಾಷಣೆ ಜಾತ್ರೆ ಹಂಗೆ ನಡೀದಾಗ ಬಂಜಾರ ಜಪ್ಪಾರಿ ಹಾಡಕ್ಕೆ